ಆತ್ಮೀಯರೇ, ಮಂಡ್ಯದಲ್ಲಿ ನಡೆಯುತ್ತಿರುವ ಈ ಬಾರಿಯ ಅಂದ್ರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರು ಚನ್ನಬಸಪ್ಪ ಅವರು ಆಯ್ಕೆಯಾಗಿರುವುದು ತಮಗೆಲ್ಲ ತಿಳಿದೇ ಇದೆ. ಹಾಗಾಗಿ ಶ್ರೀಯುತರ ಕುರಿತಾಗಿ ಸಂಕ್ಷಿಪ್ತ ಪರಿಚಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಗೋರು ಚನ್ನಬಸಪ್ಪ ಅವರಿಗೆ ಈಗ ಭರ್ತಿ 95 ವರ್ಷ. ಅದೇ ಶುಭ್ರ ಅಂಗಿ, ಅದೇ ಶುಭ್ರ ಲುಂಗಿ, ಹಸನ್ಮುಖಿ ವದನ, ಮುಗಿಯದ ಚಿಲುಮೆಯಂತ ಕ್ರಿಯಾಶೀಲತೆ, ಸರಳ ಮಾತು, ಸಹಜ ನಡೆ, ಬತ್ತದ ನವಚಿಂತನೆಗಳು, ಮುಗಿಯದ ಆಲೋಚನೆಗಳು ಇದು ದಶಕಗಳಿಂದಲೂ ಬದಲಾಗದ ಗೋರು ಚನ್ನಬಸಪ್ಪ ಅವರ ಸಹಜ ವ್ಯಕ್ತಿತ್ವ. ಇವರ ಪೂರ್ಣ ಹೆಸರು ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ. ಆದ್ರೆ ಗೋರೂಚ ಎಂದೇ ನಾಡಿನಾದ್ಯಂತ ಪ್ರಸಿದ್ಧರು. ಇವರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೊಂಡೇದಹಳ್ಳಿಯಲ್ಲಿ ರುದ್ರಪ್ಪ ಗೌಡ್ರು ಮತ್ತು ಅಕ್ಕಮ್ಮ ದಂಪತಿಗಳ ಸುಪುತ್ರರಾಗಿ ಮೇ 18, 1930ರಂದು ಜನಿಸಿದರು. ಗೋರು ಚನ್ನಬಸಪ್ಪನವರ ಬಾಲ್ಯ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅವರ ತಂದೆ ತಿಂಗಳಿಗೆ 7 ರು ಸಂಬಳ ನೀಡುವ ಅನುದಾನಿತ ಶಾಲೆಯೊಂದರಲ್ಲಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ರು. ಅವರ ತಾಯಿ ಕಂಡವರ ಹೊಲಗಳಲ್ಲಿ ದಿನಕ್ಕೆ 3 ಆಣೆಗೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರಂತೆ. ರಜೆಯ ದಿನಗಳಲ್ಲಿ ಬಾಲಕ ಚನ್ನಬಸಪ್ಪನವರು ಸಹ ಕೆಲಸಕ್ಕೆ ಹೋಗ್ತಿದ್ರು. ಅವರಿಗೆ ದಿನಕ್ಕೆ 1.5 ಆಣೆ ಕೂಲಿ ಸಿಕ್ತಿತ್ತು. ಆ ಹಣಕ್ಕಿಂತ ಮುಖ್ಯವಾಗುತ್ತಿದ್ದುದು ನಾವು ಕೂಲಿ ಹೋಗುತ್ತಿದ್ದ ಹೊಲದವರು ಕೊಡುತ್ತಿದ್ದ ಒಪ್ಪತ್ತಿನ ಊಟ ಎಂದು ತಮ್ಮ ಬಾಲ್ಯದ ಕಷ್ಟದ ದಿನಗಳನ್ನ ಗೋರೂಚ ನೆನಪಿಸಿಕೊಳ್ಳುತ್ತಾರೆ. ಗೊಂಡೇದಹಳ್ಳಿಯ ಗ್ರಾಮೀಣ ಪರಿಸರದಲ್ಲೇ ಬೆಳೆದ ಗೋರೂಚ ಅವರು ಪ್ರಾಥಮಿಕ ಶಿಕ್ಷಣವನ್ನ ಕಡೂರು ತಾಲೂಕಿನ ಹಡಗಲು ಗ್ರಾಮದಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನ ಬೀರೂರಿನಲ್ಲಿ ಕಲಿತರು. ವಿದ್ಯಾರ್ಥಿ ದೆಸೆಯಿಂದಲೇ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಯೂ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಸಿದ್ದವನಹಳ್ಳಿ ನಿಜಲಿಂಗಪ್ಪ, ಗುದ್ಲೆಪ್ಪ ಹಳ್ಳಿಕೇರಿ ಮೊದಲಾದ ನಾಡ ಅಭಿಮಾನಿಗಳನ್ನ ಇವರಿಗೆ ನಿಕಟವಾಗಿ ನೋಡಲು ಅವಕಾಶವಾಯಿತು. ಸ್ವಾತಂತ್ರ್ಯ ಹೋರಾಟಗಾರರ ನಡೆನುಡಿಗಳು ಚನ್ನಬಸಪ್ಪ ಅವರ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿತು. ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಪ್ರತಿದಿನ ಬೆಳಿಗ್ಗೆ ನಡೆಯುತ್ತಿದ್ದ ಪ್ರಭಾತ್ ಭೇರಿಯಲ್ಲಿ ಓ ತಮ್ಮ, ಓ ತಂಗಿ, ಓ ಏನಂತಿ, ಹಾಕಬೇಕು ಇನ್ನೂ ಖಾದಿ, ಹಿಡಿಬೇಕು ಹಳ್ಳಿ ಹಾದಿ, ಓ ಏನಂತಿ ಹೀಗೆ ಸ್ವಾತಂತ್ರ್ಯ ಗೀತೆಗಳನ್ನ ಖುದ್ದು ಚನ್ನಬಸಪ್ಪನವರೇ ಹಾಡುತ್ತಿದ್ದರಂತೆ. ಆ ಸಾಲುಗಳೇ ಅವರ ಬದುಕಿನ ಸೂತ್ರಗಳಾದವು. ಅಂದಿನಿಂದ ಹುಟ್ಟಿದ ಹಳ್ಳಿಯ ಸೇವೆಯೇ ಅವರ ಕರ್ತವ್ಯಗಳಲ್ಲಿ ಒಂದಾಯಿತು. ಖಾದಿ ಧರಿಸುವುದು ಅವರ ರೂಢಿಯಾಯಿತು. ಈ ಎರಡನ್ನೂ ಎಂದಿಗೂ ಚನ್ನಬಸಪ್ಪನವರು ಪಾಲಿಸಿಕೊಂಡೇ ಬಂದಿದ್ದಾರೆ. ಇವರು 1948ರಲ್ಲಿ ತಮ್ಮ 18ನೇ ವಯಸ್ಸಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ತಂದೆಯಂತೆ ಶಿಕ್ಷಕರಾಗಿ ವೃತ್ತಿಯನ್ನ ಆರಂಭಿಸಿದ್ದು ವಿಶೇಷ. ಗೋರು ಚನ್ನಬಸಪ್ಪ ಮುಖ್ಯವಾಗಿ ಒಬ್ಬ ಹಿರಿಯ ಜಾನಪದ ತಜ್ಞರು. ಜನಪದ ಮತ್ತು ಶರಣ ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಭಾರತದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾನಪದ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸುವಲ್ಲಿ ಅವರ ಪಾತ್ರ ದೊಡ್ಡದು. ಗೋರೂಚ ಶಿಕ್ಷಕರಾಗಿ, ಸಾಹಿತಿಯಾಗಿ, ಸಂಘಟಕರಾಗಿ ಮಾತ್ರವಲ್ಲದೆ ಪತ್ರಿಕಾ ವೃತ್ತಿಯನ್ನು ಬಲ್ಲವರು. ಹಾಗಾಗಿ ಜಾನಪದ ಜಗತ್ತು, ಪಂಚಾಯತ್ ರಾಜ್ಯ, ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಮೊದಲಾದ ಪತ್ರಿಕೆಗಳಿಗೆ ಸಂಪಾದಕರಾಗಿ ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ಗೋರೂಚ ಅವರು ಸದಾಶಿವ ಶಿವಾಚಾರ್ಯ, ಮಹಾದೇವಿ, ವಿಭೂತಿ, ಚೆಲುವಾಂಬಿಕೆ, ಕುನಾಲ, ಕರ್ನಾಟಕ ಪ್ರಗತಿಪಥ, ಸಾಕ್ಷಿಕಲ್ಲು, ಗ್ರಾಮಗೀತೆಗಳು, ಬಾಗೂರು ನಾಗಮ್ಮ, ಕರ್ನಾಟಕ ಜನಪದ ಕಲೆಗಳು, ಹೊನ್ನಬಿತ್ತೇವು ನೆಲಕ್ಕೆಲ್ಲ ಮುಂತಾದ ಮಹತ್ವದ ಕೃತಿಗಳನ್ನ ರಚಿಸಿದ್ದಾರೆ. ಗಾಂಧಿ ಗ್ರಾಮದಲ್ಲಿ ಸಮಾಜ ಶಿಕ್ಷಣವನ್ನು ಪಡೆದ ಗೋರೂಚ ಅವರು ಭೂದಾನ ಚಳುವಳಿ, ವಯಸ್ಕರ ಶಿಕ್ಷಣ ಹಾಗೂ ಸೇವಾದಳಗಳಲ್ಲಿಯೂ ಕೆಲಸ ಮಾಡಿದ್ದಾರೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ಗಳಿಗೆ ಹೆಡ್ ಕ್ವಾರ್ಟರ್ಸ್ ಕಮಿಷನರ್ ಆಗಿಯೂ ದುಡಿತಿರುವ ಇವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದಾರೆ. 1992ರಿಂದ 1995ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ 18ನೇ ಅಧ್ಯಕ್ಷರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯಲ್ಲಿ ಕೊಪ್ಪಳ, ಮಂಡ್ಯ ಮತ್ತು ಮುಧೋಳಗಳಲ್ಲಿ ಕ್ರಮವಾಗಿ 62, 63 ಮತ್ತು 64ನೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇಷ್ಟೆಲ್ಲ ದುಡಿದಿರುವ ಈ ಮಹಾನ್ ಚೇತನಕ್ಕೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಬಸವ ರಾಷ್ಟ್ರೀಯ ಪ್ರಶಸ್ತಿ ಮುಂತಾದವು. ಈಗ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟ ಒಲಿದು ಬಂದಿರುವುದು ಅವರಿಗೆ ಅರ್ಹವಾಗಿಯೇ ಸಿಕ್ಕ ಗೌರವ. ಇವರ ಮಾರ್ಗದರ್ಶನದಡಿಯಲ್ಲಿ ಕನ್ನಡ ನಾಡು ನುಡಿ ಮತ್ತಷ್ಟು ಶ್ರೀಮಂತಗೊಳ್ಳಲಿ. ಬನ್ನಿ ಎಲ್ಲರೂ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಕಣ್ತುಂಬಿಕೊಳ್ಳೋಣ. ನಮಸ್ಕಾರ.